ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಮಕ್ಕಳೇ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ಪ್ರಥಮ PUC, ಫಸ್ಟ್ PUC ಪೊಲಿಟಿಕಲ್ ಸೈನ್ಸ್ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಬಹುಮುಖ್ಯವಾದಂತಹ ವಿಡಿಯೋ. ಇದು ಫಸ್ಟ್ ವಿಡಿಯೋ. ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಕಂಟಿನ್ಯೂಸ್ ಆಗಿ ವೀಡಿಯೋಸ್ಗಳನ್ನ ವಾಚ್ ಮಾಡಿದ್ರೆ ಮಾತ್ರ ರಾಜ್ಯಶಾಸ್ತ್ರದಲ್ಲಿ ನಾನು ಯಾವ್ಯಾವ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ ಅನ್ನೋದಷ್ಟೇ ನಿಮಗೆ ಗೊತ್ತಾಗುತ್ತೆ. ಇವಾಗ ಸಾಕಷ್ಟು ವಿದ್ಯಾರ್ಥಿಗಳು ವಾರ್ಷಿಕ ಪರೀಕ್ಷೆಗೆ ರೆಡಿ ಆಗ್ತಾ ಇದ್ದೀರಿ ಅಲ್ವಾ ಮಕ್ಕಳೇ? ನಿಮಗೇನು ಅಂತ ಹೇಳಿದ್ರೆ, ಪ್ರಥಮ PUC ವಾರ್ಷಿಕ ಪರೀಕ್ಷೆಗೆ ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳ್ತಾರೆ, ಯಾವುದು ಇಂಪಾರ್ಟೆಂಟು ಅನ್ನೋದ್ರ ಬಗ್ಗೆ ನಿಮಗೀಗ ಡೌಟ್ ಇರುತ್ತೆ. ಈಗ ಸಾಕಷ್ಟು ಜಿಲ್ಲೆಗಳಲ್ಲಿ ನಾಳೆಯಿಂದ ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ಕೆಲವೊಂದು ಜಿಲ್ಲೆಗಳಲ್ಲಿ ಒಂದು ಸ್ವಲ್ಪ ಲೇಟ್ ಆಗಿರ್ಬೋದು, ಆದರೂ ಕೂಡ ದ್ವಿತೀಯ PUC ಎಕ್ಸಾಮ್ ಶುರುವಾಗೋದ್ರೊಳಗೆ ನಿಮ್ಮ ಪರೀಕ್ಷೆಗಳು ಮುಗಿಯುತ್ತೆ ಅಲ್ವಾ? ಇವಾಗ ನೀವೇನು ಮಾಡಬೇಕು, ಫಸ್ಟು ಬಹು ಆಯ್ಕೆ ಪ್ರಶ್ನೆಗಳನ್ನು ಓದ್ಕೊಳ್ಬೇಕು. 5 ಕ್ವಶನ್ಸನ್ನು ಕೇಳ್ತಾರೆ, 5 ಪ್ರಶ್ನೆಗಳನ್ನ MCQ ಕ್ವಶನ್ಸು, ಬಹು ಆಯ್ಕೆ ಪ್ರಶ್ನೆಗಳನ್ನ ಕೇಳ್ತಾರೆ. ಹಾಗಾಗಿ ನಾನೇನು ಮಾಡ್ತೀನಿ, ಈ ಒಂದು ವಿಡಿಯೋದಲ್ಲಿ MCQ ಪ್ರಶ್ನೆಗಳು ಏನಿದೆ ಇಂಪಾರ್ಟೆಂಟ್ ಆಗಿ ನೀವು ಓದ್ಕೊಳ್ಬೇಕಾಗಿರೋದು ಅದಿಷ್ಟು ಒಂದು ಲಿಸ್ಟನ್ನು ಕೊಡ್ತೀನಿ. ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿ, ನಿಮಗೆ ಇಲ್ಲೇ ಆನ್ಸರ್ ಗೊತ್ತಾಗುತ್ತೆ. ಆಮೇಲೆ ಮೋಸ್ಟ್ ರಿಪೀಟೆಡ್ಡು, ತುಂಬ ಸಲ ರಿಪೀಟ್ ಆಗಿರುವಂಥ ಟಾಪಿಕ್ ಯಾವುದು ಅಂತ ಗೊತ್ತಾಗುತ್ತೆ. ಇದು ಫಸ್ಟ್ ವಿಡಿಯೋ, ಓಕೆನಾ? ಸೆಕೆಂಡ್ ವಿಡಿಯೋದಲ್ಲಿ ನಾನು ನಿಮಗೆ ಬಿಟ್ಟ ಸ್ಥಳ ಕೊಡ್ತೀನಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಬಿಟ್ಟ ಸ್ಥಳ ಪ್ರಶ್ನೆಗಳನ್ನು ಸೆಕೆಂಡ್ ವಿಡಿಯೋದಲ್ಲಿ ಕೊಡುವಂಥದ್ದು. ಹಾಗಾಗಿ ಈ ವಿಡಿಯೋನ ವಾಚ್ ಮಾಡಿರುವ ಮಕ್ಕಳು ಸೆಕೆಂಡ್ ವಿಡಿಯೋನೂ ವಾಚ್ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ನೋಟಿಫಿಕೇಷನ್ ಬರಬೇಕು. ಅದು ಕೂಡ ನಿಮಗಿಷ್ಟ ಆದರೆ, ಅಥವಾ ನಿಮಗೆ ಈ ವಿಡಿಯೋದಿಂದ ನಿಮಗೇನಾದರೂ ಹೆಲ್ಪ್ಫುಲ್ ಆಗ್ತಿದೆ ಅಂತ ಹೇಳಿದ್ರೆ ನೀವು ಸೆಕೆಂಡ್ ವಿಡಿಯೋನ ವಾಚ್ ಮಾಡಬಹುದು. ಓಕೆ, ಇದ್ರ ಜೊತೆಗೆ ಸಾಕಷ್ಟು ಮಕ್ಕಳಿಗೆ ಗೊತ್ತಿರಲ್ಲ, ನಾನು ಹೀಗೆ ಒಂದು ವೀಡಿಯೋಸ್ಗಳನ್ನ ಕೊಡ್ತಾ ಇದ್ದೀನಿ ನಿಮಗೆ ಫಸ್ಟ್ PUC ಅವರಿಗೂ ಕೂಡ ಅನ್ನೋದು ಗೊತ್ತಾಗಲ್ಲ. ಹಾಗಾಗಿ ನೀವು ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ, ಅವರು ಕೂಡ ಓದ್ಕೊಳ್ಳಿ. ನಾವು ಯಾವುದೇ ಒಂದು ಪರೀಕ್ಷೆಯನ್ನು ಬರೆಯುವಾಗ ಒಂದು 5ರಿಂದ 6 ಪ್ರಶ್ನೆ ಪತ್ರಿಕೆಗಳಲ್ಲಿರುವಂತಹ ಪ್ರಶ್ನೆಗಳು ಯಾವ ರೀತಿ ಬಂದಿದೆ ಅಂತ ಹೇಳ್ಕೊಂಡು ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಓದಿದ್ದೇ ಆದರೆ ನಮಗೆ ಸ್ವಲ್ಪ ಈಸಿ ಆಗುತ್ತೆ ಎಕ್ಸಾಮ್. ತೀರಾ ಏನೂ ಗೊತ್ತಿಲ್ಲ ಅಂತ ಹೋಗೋದಕ್ಕಿಂತ ಒಂದಿಷ್ಟು ನಾವು ಓದ್ಕೊಂಡು ಹೋದರೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಅದರಲ್ಲೂ ಕೂಡ ಕಾಲೇಜಲ್ಲಿ ಪಾಠಗಳನ್ನ ಕೇಳಿರ್ತೀರಿ. ಹಾಗಾಗಿ ನಾನು ಕೊಡುವಂಥ ಪ್ರಶ್ನೆಗಳು ನಿಮ್ಮ ಕಾಲೇಜಿನ ಪಾಠಕ್ಕೂ ನಾನು ಹೇಳೋದಕ್ಕೂ ಕೂಡ ಮ್ಯಾಚ್ ಆದರೆ, ಇದು ಇಂಪಾರ್ಟೆಂಟು, ನಮ್ಮ ಕಾಲೇಜಲ್ಲೂ ಹೇಳಿದ್ರಲ್ವಾ, ಹಾಗಾದರೆ ಮೇಡಮು ಹೇಳ್ತಾ ಇದ್ದಾರೆ, ನಾವು ಓದ್ಕೊಳ್ಳೋಣ, ಇದು ಬರುತ್ತೆ ಅನ್ನುವಂತಹ ಒಂದು ಗ್ಯಾರಂಟಿ ಟಾಪಿಕ್ಸು ನಿಮಗೆ ಸಿಗುತ್ತೆ. ಇದೇ ರೀತಿಯಾಗಿ ಬಿಟ್ಟ ಸ್ಥಳ, ಹೊಂದಿಸಿ ಬರೆಯಿರಿ, 1 ಅಂಕ, 2 ಅಂಕ, 5 ಅಂಕ, 10 ಅಂಕ ಅಷ್ಟು ಪ್ರಶ್ನೆಗಳನ್ನ ನಾನು ಕೊಡ್ತೀನಿ. ಹಾಗಾದರೆ ಲೇಟ್ ಮಾಡೋದು ಬೇಡ. ಸೊ ಬಹು ಆಯ್ಕೆ ಪ್ರಶ್ನೆಗಳು ಯಾವುದು ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಾನು ಬಹು ಆಯ್ಕೆ ಪ್ರಶ್ನೆ ಕೊಡ್ತಾ ಇದ್ದೀನಿ. ಈ ಒಂದು ಪೇಪರು 2024-25 ಓಕೆನಾ? ಅರಿಸ್ಟಾಟಲ್ ರವರು ರಚಿಸಿದ ಕೃತಿ. ನಿಮಗೆ ಆನ್ಸರ್ ಮಾತ್ರ ಹೇಳಿದ್ರೆ ಸಾಕು, ಇಂಪಾರ್ಟೆಂಟು ನೋಡ್ಕೊಳ್ಳಿ. ಅರಿಸ್ಟಾಟಲ್ ರವರು ರಚಿಸಿದ ಕೃತಿ ಯಾವುದು? ದಿ ಪಾಲಿಟಿಕ್ಸ್. ಕ್ವಶನ್ನ ಉಲ್ಟಾ ಕೇಳ್ತಾರೆ, ಹೇಗೆ? ದಿ ಪಾಲಿಟಿಕ್ಸ್ ಕೃತಿಯನ್ನು ರಚಿಸಿದವರು ಯಾರು? ಅರಿಸ್ಟಾಟಲ್. ಅರಿಸ್ಟಾಟಲ್ ಅಂದರೆ ದಿ ಪಾಲಿಟಿಕ್ಸ್ ಅಂತ ಹೇಳಿದ್ರೆ ಅರಿಸ್ಟಾಟಲ್. ಓಕೆನಾ ಮಕ್ಕಳೇ? ಸೆಕೆಂಡ್ ಒನ್, ರಾಜ್ಯ ಎಂಬ ಪದವನ್ನು ನಾವು ಓದ್ತಾ ಇರುವಂತಹ ಈ ರಾಜ್ಯಶಾಸ್ತ್ರ ಸಬ್ಜೆಕ್ಟ್ ಏನಿದೆ, ಇಲ್ಲಿ ಬರುವಂತಹ ಈ ರಾಜ್ಯ ಅನ್ನೋ ಪದವನ್ನು ಮೊದಲು ಬಳಕೆ ಮಾಡಿದವರು ಯಾರು? ಮೆಕೆವೆಲ್ಲಿ ಮೊದಲು ಬಳಸಿದಂತಹ ಪದ ಯಾವುದು? ರಾಜ್ಯ. ಓಕೆನಾ? ನೆಕ್ಸ್ಟ್ 3ನೇ ಪ್ರಶ್ನೆ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ ಆದರ್ಶಗಳನ್ನು ಎತ್ತಿ ಹಿಡಿದಂತಹ ಕ್ರಾಂತಿ ಯಾವುದು? ಫ್ರಾನ್ಸ್ ಕ್ರಾಂತಿ. ಓಕೆನಾ? ಸೊ ಇಲ್ಲಿ ಫ್ರಾನ್ಸ್ ಕ್ರಾಂತಿ ಒಂದೇ ಉತ್ತರ ಆಗಿರೋದ್ರಿಂದ ಇಲ್ಲಿ ABCD ಕೊಟ್ಟಿದ್ದಾರೆ. ಸೊ ಸರಿಯಾದ ಉತ್ತರ 2 ಮಾತ್ರ ಆಗಿರುತ್ತೆ. ಇದೇ ಸರಿಯಾದಂತಹ ಉತ್ತರ. ನೆಕ್ಸ್ಟು ಫೆಡರೇಷನ್, ಈ ಮೂಲ ಪದ ಯಾವುದು ಅಂತ. ಓಕೆನಾ? ಫೆಡರೇಷನ್ ಅನ್ನೋ ಪದ ಇದೆಯಲ್ಲ, ಮೂಲ ಪದ ಯಾವುದು? ಯಾವ ಪದದಿಂದ ಬಂದಿದೆ? ಫೊಯೆಡಸ್, FOEDUS, ಫೊಯೆಡಸ್. ಓಕೆನಾ? ನೆಕ್ಸ್ಟು ಈ ಥರದೊಂದು ಪ್ರಶ್ನೆ ನಿಮಗೆ ಕೇಳ್ತಾರೆ. ಈ ಕೆಳಗಿನ ಚಿತ್ರವನ್ನು ಗುರುತಿಸಿ. ಫಸ್ಟು ಇದು ಯಾವುದು ಅಂತ ಹೇಳಬೇಕು. ಇದು ಸರ್ವೋಚ್ಚ ನ್ಯಾಯಾಲಯನ, ಉಚ್ಚ ನ್ಯಾಯಾಲಯನ, ಕೌಟುಂಬಿಕ ನ್ಯಾಯಾಲಯನ, ಕಂದಾಯ ನ್ಯಾಯಾಲಯನ ಅಂತ ನೋಡ್ಕೊಳ್ಳಿ. ಇದು ಸರಿಯಾದ ಉತ್ತರ ಸರ್ವೋಚ್ಚ ನ್ಯಾಯಾಲಯ. ಓಕೆನಾ? ಸೊ 5 ಬಹುಮುಖ್ಯ ಪ್ರಶ್ನೆ ಸಿಗ್ತಾ. ನೆಕ್ಸ್ಟು 5 ಬಹುಮುಖ್ಯ ಪ್ರಶ್ನೆಗಳು ಆಯಿತಾ? ನೋಡಿ, ಇಲ್ಲಿ ಮತ್ತೆ ರಿಪೀಟ್ ಆಗಿದೆ. ಅರಿಸ್ಟಾಟಲ್ ಬರೆದ ಕೃತಿ ಯಾವುದು? ದಿ ಪಾಲಿಟಿಕ್ಸ್. ದಿ ಪಾಲಿಟಿಕ್ಸ್ ಕೃತಿಯನ್ನು ಬರೆದವರು ಯಾರು? ಅರಿಸ್ಟಾಟಲ್.
ಮತ್ತು ಇದು ಕೂಡ ರಿಪೀಟ್ ಆಗಿದೆ. ರಾಜ್ಯ ಎಂಬ ಪದವನ್ನು ಮೊದಲು ಬಳಸಿದವರು ಯಾರು? ನಿಕೋಲೋ ಮೆಕೆವೆಲ್ಲಿ. ಅಲ್ಲಿ ಬರೀ ಮೆಕೆವಲ್ಲಿ ಅಂತ ಇತ್ತು, ನಿಕೋಲೋ ಮೆಕೆವೆಲ್ಲಿ. ಫುಲ್ ಮೀನಿಂಗು, ಫುಲ್ ಅರ್ಥ, ಆ ಹೆಸರು ಅವ್ರದ್ದು ಫುಲ್ ನೇಮ್ ಏನಿದೆ, ನಿಕೋಲೋ ಮೆಕೆವೆಲ್ಲಿ. ನೆಕ್ಸ್ಟು ಅಲಿಖಿತ ಸಂವಿಧಾನಕ್ಕೆ ಉದಾಹರಣೆ. ಲಿಖಿತ ಸಂವಿಧಾನ, ಅಲಿಖಿತ ಸಂವಿಧಾನ ಅಂತ ಬರುತ್ತಲ್ಲ, ಅಲಿಖಿತ ಸಂವಿಧಾನಕ್ಕೆ ಉದಾಹರಣೆ ಯಾವುದು? ಇಂಗ್ಲೆಂಡ್. ನೆಕ್ಸ್ಟು ಮುಂದಿನ ಪ್ರಶ್ನೆ, ಸಂವಿಧಾನದ ಲಕ್ಷಣಗಳು ಮತ್ತು ತತ್ವಗಳನ್ನು ಪರಿಚಯಿಸುವ ಚಿಕ್ಕ ಟಿಪ್ಪಣಿಯನ್ನು ಏನಂತ ಕರಿತೀವಿ? ಪ್ರಸ್ತಾವನೆ. ನಿಮಗೆ 1 ಅಂಕಕ್ಕೆ ಪ್ರಸ್ತಾವನೆ ಎಂದರೇನು ಅಂತ ಕೇಳಿದ್ರೆ ನೀವೇನು ಬರಿಬೇಕು? ಸಂವಿಧಾನದ ಲಕ್ಷಣಗಳು ಮತ್ತು ತತ್ವಗಳನ್ನು ಪರಿಚಯಿಸುವ ಚಿಕ್ಕ ಟಿಪ್ಪಣಿಯನ್ನು ಪ್ರಸ್ತಾವನೆ ಎನ್ನುತ್ತೇವೆ. ಉಲ್ಟಾ ಪಲ್ಟಾ ಎರಡು ನೀವು ತಿಳ್ಕೊಂಡಿರಬೇಕು. ನೆಕ್ಸ್ಟು ಭಾರತದ ಮುಖ್ಯ ನ್ಯಾಯಾಧೀಶರನ್ನು ನೇಮಕ ಮಾಡುವವರು ಯಾರು? ರಾಷ್ಟ್ರಪತಿಗಳು. ಸರಿಯಾದ ಉತ್ತರ ರಾಷ್ಟ್ರಪತಿ. ಓಕೆನಾ? ಮುಂದಿನ ಪ್ರಶ್ನೆ, ರಾಜ್ಯಶಾಸ್ತ್ರದ ಪಿತಾಮಹ ಯಾರು? ಅರಿಸ್ಟಾಟಲ್. ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಯಾರನ್ನು ಕರಿತೀವಿ? ಅರಿಸ್ಟಾಟಲ್. ಭಾರತ ಸಂವಿಧಾನ ಜಾರಿಗೆ ಬಂದ ಇಸವಿ 1950. ಕೌಟುಂಬಿಕ ನ್ಯಾಯಾಲಯವು ಮೊದಲು ಅಸ್ತಿತ್ವಕ್ಕೆ ಬಂದಿದ್ದು ಈ ದೇಶದಲ್ಲಿ. ಯಾವ ದೇಶದಲ್ಲಿ? ಅಮೇರಿಕ. ಭಾರತ ಸಂಸತ್ತಿನ ಚುನಾಯಿತ ಸದನ. ಭಾರತ ಸಂಸತ್ತಿನ ಚುನಾಯಿತ ಸದನ ಯಾವುದು? ಲೋಕಸಭೆ. ಮುಂದಿನ ಪ್ರಶ್ನೆ, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಅಧಿಕಾರ ಅವಧಿ ಎಷ್ಟು? 30 ತಿಂಗಳು. ಮುಂದಿನ ಬಹುಮುಖ್ಯ ಪ್ರಶ್ನೆ. ಈ ಪ್ರಶ್ನೆಗಳನ್ನೆಲ್ಲ ಗಮನಿಸಿದಾಗ ಗೊತ್ತಾಗ್ತಾ ಇದೆ ನಿಮಗೆ ಮೊದಲ ಅಧ್ಯಾಯದಲ್ಲಿ ಎಷ್ಟು ಪ್ರಶ್ನೆಗಳನ್ನ ಕೇಳಬಹುದು ಅಂತ. ಇಲ್ಲಿ ಕೊಡ್ತಾ ಇರುವಂತಹ 6 ಪ್ರಶ್ನೆಗಳು ಬಹುಮುಖ್ಯವಾಗಿರುತ್ತೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ರಾಜ್ಯಶಾಸ್ತ್ರದ ಪಿತಾಮಹ ಯಾರು? ಅರಿಸ್ಟಾಟಲ್. ಅರಿಸ್ಟಾಟಲ್ ರವರ ಕೃತಿ ಯಾವುದು? ದಿ ಪಾಲಿಟಿಕ್ಸ್. ರಾಜ್ಯಶಾಸ್ತ್ರವನ್ನು ಪ್ರಥಮ ಬಾರಿಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿದವರು ಯಾರು? ಅರಿಸ್ಟಾಟಲ್. ಅಥವಾ ರಾಜ್ಯ ಅನ್ನುವಂತಹ ಪದವನ್ನು ಮೊದಲ ಬಾರಿಗೆ ಉಪಯೋಗಿಸಿದವರು ಯಾರು? ಅರಿಸ್ಟಾಟಲ್. ರಾಜ್ಯಶಾಸ್ತ್ರ ಇದರ ಕುರಿತು ಅಧ್ಯಯನ ನಡೆಸುತ್ತದೆ ರಾಜ್ಯ ಮತ್ತು ಸರ್ಕಾರ. ದಿ ಪಾಲಿಟಿಕ್ಸ್ ಕೃತಿಯನ್ನು ರಚಿಸಲು ಅರಿಸ್ಟಾಟಲ್ ಅಧ್ಯಯನ ಮಾಡಿದ ಸಂವಿಧಾನಗಳ ಸಂಖ್ಯೆ ಎಷ್ಟು ಕೇಳಿದರೆ 158. ರಾಜ್ಯಶಾಸ್ತ್ರದ ಮೂಲ ಪದ ಪಾಲಿಸ್. ರಾಜ್ಯಶಾಸ್ತ್ರದ ಮೂಲ ಪದ ಪಾಲಿಸ್. ಮುಂದಿನ ಪ್ರಶ್ನೆ, ಮಾನವನ ಅತ್ಯಂತ ಅಗತ್ಯವಾದ ಸಂಸ್ಥೆ ಯಾವುದು ಕೇಳಿದರೆ ರಾಜ್ಯ. ಮಾನವ ಸಾಮಾಜಿಕ ಮತ್ತು ರಾಜಕೀಯ ಜೀವಿ ಎಂದು ಹೇಳಿದವರು ಯಾರು? ಅರಿಸ್ಟಾಟಲ್. ರಾಜ್ಯದ ಮೂಲ ಪದ ರಿಪೀಟ್ ಆಯಿತು, ಪಾಲಿಸ್. ರಾಜ್ಯ ಎಂಬ ಪದವನ್ನು ಮೊದಲು ಬಳಸಿದ್ದು ಮೆಕೆವಲ್ಲಿ, ನಿಕೋಲೋ ಮೆಕೆವಲ್ಲಿ, ನಿಮಗೆ ಗೊತ್ತಿದೆ. ಪ್ರಜೆಗಳಿಗೆ ಅವರ ಹುಟ್ಟಿನಿಂದ ಸಾಯುವವರೆಗೂ ಸೇವೆ ಸಲ್ಲಿಸುವಂಥ ಸಂಸ್ಥೆ ಯಾವುದು? ರಾಜ್ಯ. ಪ್ಲೇಟೋ ಪ್ರಕಾರ ರಾಜ್ಯ ಜನಸಂಖ್ಯೆ ಅಂತ ಕೊಟ್ಟಿದ್ದಾರೆ 5040, 50 40 ನೆನ್ಪಿಟ್ಕೊಳ್ಳಿ. ವಿಶ್ವದಲ್ಲಿಯೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶ ಯಾವುದು? ನಿಮಗೆ ಗೊತ್ತಿದೆ, ಭಾರತ. ನೆಕ್ಸ್ಟು, ಉತ್ತಮ ಪ್ರಜೆಗಳು ಉತ್ತಮ ದೇಶ ಕಟ್ಟಬಲ್ಲರು ಎಂದವರು ಯಾರು? ಅರಿಸ್ಟಾಟಲ್. ಸಮಾಜವು ಸಾಮಾಜಿಕ ಸಂಬಂಧಗಳ ಬಲೆ ಅಂತ ಹೇಳಿದವರು ಯಾರು? ಮ್ಯಾಕ್ಸ್ ವೆಬ್ಬರ್. ಮುಂದಿನ ಪ್ರಶ್ನೆ, ರಾಜ್ಯದ ಅತಿ ಮುಖ್ಯ ಮೂಲಾಂಶ ಯಾವುದು? ಪರಮಾಧಿಕಾರ. ಪರಮಾಧಿಕಾರದ ಮೂಲ ಪದ ಸುಪರಾನಸ್. ಸುಪರಾನಸ್. ನೈತಿಕ ಕಾನೂನಿನ ಮೂಲಾಧಾರ ನೈತಿಕ ಕಟ್ಟುಪಾಡುಗಳು. ಇದು ಉತ್ತರ ಬರೆಯೋದು ಈಸಿ ನೋಡಿ. ನೈತಿಕ ಕಾನೂನಿನ ಮೂಲಾಧಾರ ನೈತಿಕ ಕಟ್ಟುಪಾಡುಗಳು. ಇದು ರಿಪೀಟ್ ಆಯಿತು. ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ ಈ ತತ್ವಗಳನ್ನು ಎತ್ತಿ ಹಿಡಿದ ಕ್ರಾಂತಿ ಯಾವುದು? ಫ್ರಾನ್ಸ್ ಮಹಾಕ್ರಾಂತಿ. ಇದು 4ರಲ್ಲಿ 1 ಬಂದಿದೆ ಅಂತ ಹೇಳಿದ್ರೆ ಇಲ್ಲಿ 4ರಲ್ಲಿ 1 ಬಂದೇ ಬರುತ್ತೆ, ಹಾಗಾಗಿ 4ನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟು, ಸಂವಿಧಾನದ ಮೂಲ ಪದ ಕಾನ್ಸ್ಟಿಟ್ಯೂಟ್. ಇದು ವೆರಿ ಇಂಪಾರ್ಟೆಂಟು. ಸಂವಿಧಾನದ ಮೂಲ ಪದ ಕಾನ್ಸ್ಟಿಟ್ಯೂಟ್. ಸಂವಿಧಾನದ ನೀತಿ ನಿಯಮಗಳಿಗೆ ಅನುಸಾರ ಕಾರ್ಯನಿರ್ವಹಿಸುವ ಸರ್ಕಾರ ಯಾವುದು? ಸಂವಿಧಾನಾತ್ಮಕ ಸರ್ಕಾರ. ಸಂಸದೀಯ ಸರ್ಕಾರಕ್ಕೆ ಉದಾಹರಣೆ ಕೊಡಿ ಅಂತ ಹೇಳಿದ್ರೆ ಭಾರತ ಅಂತ ಬರೀರಿ. ಅಧ್ಯಕ್ಷೀಯ ಸರ್ಕಾರಕ್ಕೆ ಒಂದು ಉದಾಹರಣೆ ಅಂದರೆ ಅಮೇರಿಕ ಅಂತ ಬರೀರಿ. ಕರೆಕ್ಟು ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟು. ಸಂಸದೀಯ ಸರ್ಕಾರ ಅಂತ ಹೇಳಿದ್ರೆ ಭಾರತ, ಅಧ್ಯಕ್ಷೀಯ ಸರ್ಕಾರ ಅಂತ ಹೇಳಿದ್ರೆ ಅಮೇರಿಕ. ಫೆಡರೇಷನ್ನ ಮೂಲ ಪದ ರಿಪೀಟ್ ಆಗಿದೆ, ಇದು ಫೋಡಸ್. ಸಂಯುಕ್ತ ಸರ್ಕಾರಕ್ಕೆ ಉದಾಹರಣೆಯನ್ನು ಕೊಡಿ ಅಂತ ಹೇಳಿದ್ರೆ ಭಾರತ. ಏಕಾತ್ಮಕ ಸರ್ಕಾರಕ್ಕೆ ಉದಾಹರಣೆ ಕೊಡಿ ಅಂತ ಹೇಳಿದ್ರೆ ಜಪಾನ್. ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು, ಶಾಸಕಾಂಗ ಅಧ್ಯಾಯದ ಮೇಲೆ ಒಂದಿಷ್ಟು ಪ್ರಶ್ನೆಗಳು ಇಂಪಾರ್ಟೆಂಟ್ ಇದೆ. ಶಾಸಕಾಂಗದ ಪ್ರಾಥಮಿಕ ಕಾರ್ಯ ಶಾಸನ ಮಾಡುವುದು. ಭಾರತ ಸಂಸತ್ತಿನ ಮೇಲ್ಸದನ ಇದು ಯಾವುದು? ರಾಜ್ಯಸಭೆ. ಬ್ರಿಟಿಷ್ ಪಾರ್ಲಿಮೆಂಟಿನ ಕೆಳಸದನದ ಹೆಸರೇನು? ಹೌಸ್ ಆಫ್ ಕಾಮನ್ಸ್. ಭಾರತದ ಸಂಸತ್ತಿನ ಅಧಿವೇಶನ ಕರೆಯುವ ಅಧಿಕಾರ ಇವರಿಗಿದೆ, ರಾಷ್ಟ್ರಪತಿ. ಭಾರತದ ಸಂಸತ್ತಿನ ಚುನಾಯಿತ ಸದನ ಇದು ಲೋಕಸಭೆ. ಭಾರತದ ಸಂಸತ್ತಿನ ಕೆಳಮನೆ ಲೋಕಸಭೆ ಸದಸ್ಯರ ಸಂಖ್ಯೆ 545. ಲೋಕಸಭೆಯ ಅಧಿಕಾರ ಅವಧಿ ಎಷ್ಟು? 5 ವರ್ಷ. ನೆಕ್ಸ್ಟು, ರಾಜ್ಯಸಭೆಗೆ ರಾಷ್ಟ್ರಪತಿಗಳಿಂದ ನಾಮಕರಣಗೊಳ್ಳುವ ಸದಸ್ಯರ ಸಂಖ್ಯೆ 12. ನೆಕ್ಸ್ಟು, ನಿಮಗೆ ಕಾರ್ಯಾಂಗದಲ್ಲಿ 4 ಬಹುಮುಖ್ಯ ಪ್ರಶ್ನೆ ಇದೆ, ನೋಡ್ಕೊಳ್ಳಿ. ಭಾರತದಲ್ಲಿ
ಪ್ರಧಾನಮಂತ್ರಿಯನ್ನು ನೇಮಿಸುವವರು ರಾಷ್ಟ್ರಪತಿ. ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು ಯಾರು? ಉಪರಾಷ್ಟ್ರಪತಿ. ರಾಜ್ಯಪಾಲರ ಅಧಿಕಾರಾವಧಿ ಎಷ್ಟು? 5 ವರ್ಷ. ಭಾರತದ ಈಗಿನ ರಾಷ್ಟ್ರಪತಿ ಯಾರು? ದ್ರೌಪದಿ ಮುರ್ಮು. ನೆಕ್ಸ್ಟು ನ್ಯಾಯಾಂಗಕ್ಕೆ ಸಂಬಂಧಪಟ್ಟಂತೆ 5 ಬಹುಮುಖ್ಯ ಪ್ರಶ್ನೆ ಇದೆ, ನೋಡ್ಕೊಳ್ಳಿ. ಭಾರತದ ಮುಖ್ಯ ನ್ಯಾಯಾಧೀಶರನ್ನು ನೇಮಕ ಮಾಡುವವರು ಯಾರು? ರಾಷ್ಟ್ರಪತಿ. ಜಿಲ್ಲಾ ನ್ಯಾಯಾಧೀಶರನ್ನು ನೇಮಕ ಮಾಡುವವರು ಯಾರು? ರಾಜ್ಯಪಾಲರು. ಭಾರತದ ಅಂತಿಮ ಅಪೀಲು ನ್ಯಾಯಾಲಯದ ಯಾವುದು ಅಂದರೆ ಸುಪ್ರೀಂ ಕೋರ್ಟ್, ಗೊತ್ತಿದೆ ನಿಮಗೆ. ಕೌಟುಂಬಿಕ ನ್ಯಾಯಾಲಯ ಮೊದಲು ಅಸ್ತಿತ್ವಕ್ಕೆ ಬಂದಿದ್ದು ಎಲ್ಲಿ? ಅಮೇರಿಕ. ಭಾರತದಲ್ಲಿ ಸುಪ್ರೀಂ ಕೋರ್ಟ್ ಅಸ್ತಿತ್ವಕ್ಕೆ ಬಂದಿದ್ದು 1950 ಜನವರಿ 26. ನೆಕ್ಸ್ಟು ಕೊನೆ ಅಧ್ಯಾಯದ ಪ್ರಶ್ನೆಗಳು. ಪ್ರಜಾಸತ್ತಾತ್ಮಕ ವಿಕೇಂದ್ರೀಕರಣ ಏನಿದೆ ಈ ಅಧ್ಯಾಯದ್ದು. ಭಾರತದ ಸ್ಥಳೀಯ ಸರ್ಕಾರದ ಪಿತಾಮಹ ಲಾರ್ಡ್ ರಿಪ್ಪನ್. ಭಾರತದಲ್ಲಿ ಸ್ಥಳೀಯ ಸರ್ಕಾರವನ್ನು ಜಾರಿಗೊಳಿಸಿದ ಪ್ರಥಮ ರಾಜ್ಯ ರಾಜಸ್ಥಾನ. ಗ್ರಾಮೀಣ ಸ್ಥಳೀಯ ಸರ್ಕಾರಗಳಿಗೆ ಸಂಬಂಧಿಸಿದ ಸಂವಿಧಾನದ ತಿದ್ದುಪಡಿ 72ನೇ ತಿದ್ದುಪಡಿ. ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಅಧಿಕಾರಾವಧಿ 30 ತಿಂಗಳು. ಇದು ರಿಪೀಟ್ ಆಗಿತ್ತು ಈ ಪ್ರಶ್ನೆ, ನೋಡ್ಕೊಳ್ಳಿ. ಮಹಾನಗರ ಪಾಲಿಕೆಗೆ ನಾಮಕರಣ ಮಾಡಲ್ಪಡುವ ಸದಸ್ಯರ ಸಂಖ್ಯೆ 5. ಕರ್ನಾಟಕದಲ್ಲಿ ಮಹಾನಗರಗಳ ಪಾಲಿಕೆಗಳ ಸಂಖ್ಯೆ 8. ಸೊ 11 ನಿಮಿಷ ಆಯಿತು ವಿಡಿಯೋ. ಸೊ ಇದನ್ನು ಎಂಡ್ವರೆಗೂ ಕರೆಕ್ಟಾಗಿ ನೋಡ್ಕೊಬಂದು ಒಂದು 2 ಸಲ ಇದನ್ನು ಕೇಳಿಕೊಂಡ್ರೆ ನಿಮಗೆ ನೆನಪಲ್ಲಿ ಕೂಡ ಇರುತ್ತೆ. ಇದಿಷ್ಟು ಇಂಪಾರ್ಟೆಂಟು. ನೆಕ್ಸ್ಟ್ ನಿಮಗೆ ಬಿಟ್ಟ ಸ್ಥಳಕ್ಕೆ ಸಂಬಂಧಪಟ್ಟಾಗೆ ಬಹುಮುಖ್ಯ ಪ್ರಶ್ನೆಗಳು ಯಾವುದು, ಅದಕ್ಕೆ ಉತ್ತರಗಳೇನು ಅನ್ನೋದನ್ನು ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.